ಇದು ಒಂದು ಸಣ್ಣ ಹಳ್ಳಿಯಲ್ಲಿದ್ದ ರಾಮು ಎಂಬ ಪ್ರಾಮಾಣಿಕ ಮತ್ತು ಕಷ್ಟಪಟ್ಟು ದುಡಿಯುವ ರೈತನ ಕತೆ. ರಾಮುಗೆ ಇದ್ದದ್ದು ಕೇವಲ 2 ಎಕರೆ ಒಣ ಭೂಮಿ. ಮಳೆ ಬಂದರೆ ಬೆಳೆ, ಇಲ್ಲದಿದ್ದರೆ ಸಾಲದ ಹೊರೆ. ಆದರೂ ಅವನು ಎಂದಿಗೂ ಧೃತಿಗೆಡುತ್ತಿರಲಿಲ್ಲ. ತನ್ನ ಹೊಲವೇ ತನ್ನ ದೇವರೆಂದು ನಂಬಿದ್ದ ಅವನು ಪ್ರತಿದಿನ ಬೆಳಗಿನ ಜಾವ ಕೋಳಿ ಕೂಗುವ ಮುನ್ನವೇ ಎದ್ದು ನೇಗಿಲು ಹೆಗಲಿಗೆ ಹಾಕಿಕೊಂಡು ಹೊರಡುತ್ತಿದ್ದನು. ಅವನ ಕಠಿಣ ಪರಿಶ್ರಮಕ್ಕೆ ಜೊತೆಯಾಗಿ ಅವನ ಹೆಂಡತಿ ಗೌರಿ ಮತ್ತು ಮುದ್ದಾದ ಮಗ ಹರೀಶ ಇದ್ದರು. ಒಂದು ವರ್ಷ ಹಳ್ಳಿಯಲ್ಲಿ ಭೀಕರ ಬರಗಾಲ ಆವರಿಸಿತು. ಸುತ್ತಮುತ್ತಲಿನ ಕೆರೆ ಕುಂಟೆಗಳೆಲ್ಲ ಒಣಗಿ ಹೋದವು. ಹಳ್ಳಿಯ ಉಳಿದ ರೈತರೆಲ್ಲ ದಿಕ್ಕು ತೋಚದೆ ತಮ್ಮ ಜಮೀನುಗಳನ್ನು ಮಾರಿ ಕೆಲಸ ಹುಡುಕಿಕೊಂಡು ನಗರಗಳತ್ತ ವಲಸೆ ಹೋಗತೊಡಗಿದರು. ಆದರೆ ರಾಮು ಮಾತ್ರ ತನ್ನ ತಾಯಿಯಂತಿರುವ ಭೂಮಿಯನ್ನು ಬಿಟ್ಟು ಹೋಗಲು ಒಪ್ಪಲಿಲ್ಲ. ನಮ್ಮನ್ನು ಸಾಕಿ ಸಲಹಿದ ಈ ಮಣ್ಣನ್ನು ಕಷ್ಟ ಬಂದಾಗ ಕೈಬಿಟ್ಟು ಹೋಗುವುದು ಧರ್ಮವಲ್ಲ ಗೌರಿ. ನಾವು ಇಲ್ಲೇ ಹೋರಾಡೋಣ ಎಂದು ಹೆಂಡತಿಗೆ ಧೈರ್ಯ ತುಂಬಿದನು. ಅವನು ತನ್ನ ಜಮೀನಿನ ಒಂದು ಮೂಲೆಯಲ್ಲಿ ಬಾವಿ ತೋಡಲು ನಿರ್ಧರಿಸಿದನು. ಹಳ್ಳಿಯ ಜನರೆಲ್ಲ ಅವನನ್ನು ನೋಡಿ ನಕ್ಕರು. ಈ ಒಣ ಭೂಮಿಯಲ್ಲಿ ನೀರು ಸಿಗುವುದು ಅಸಾಧ್ಯ, ಸುಮ್ಮನೆ ಶ್ರಮಪಡಬೇಡ ಎಂದು ಹಂಗಿಸಿದರು. ಆದರೆ ರಾಮು ಯಾರ ಮಾತನ್ನೂ ಕಿವಿಗೆ ಹಾಕಿಕೊಳ್ಳಲಿಲ್ಲ. ರಾಮು ಮತ್ತು ಅವನ ಹೆಂಡತಿ ಪ್ರತಿದಿನ ಬೆವರು ಹರಿಸಿ ನೆಲವನ್ನು ಅಗೆಯಲು ತೊಡಗಿದರು. 10 ಅಡಿ, 20 ಅಡಿ, 30 ಅಡಿ. ಎಷ್ಟು ಆಳ ಹೋದರೂ ನೀರಿನ ಸೆಲೆ ಮಾತ್ರ ಕಾಣಿಸಲಿಲ್ಲ. ರಾಮು ಕೈಗಳಲ್ಲೆಲ್ಲ ಗುಳ್ಳೆಗಳಾಗಿದ್ದವು, ಮೈಯೆಲ್ಲ ಸುಸ್ತಾಗಿತ್ತು. ಆದರೂ ಅವನಲ್ಲಿ ನಂಬಿಕೆ ಕಮ್ಮಿಯಾಗಲಿಲ್ಲ. ಕೊನೆಗೆ 35ನೇ ಅಡಿಗೆ ತಲುಪಿದಾಗ ಪವಾಡವೊಂದು ಸಂಭವಿಸಿತು. ಹಠಾತ್ತನೆ ಮಣ್ಣಿನೊಳಗಿಂದ ತಂಪಾದ ನೀರಿನ ಕಾರಂಜಿ ಚಿಮ್ಮಿತು. ಹನಿ ಹನಿ ನೀರು ನೋಡಿ ರಾಮು ಮತ್ತು ಗೌರಿಯ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯಿತು. ಅವರ ನಿರಂತರ ಪರಿಶ್ರಮಕ್ಕೆ ಕೊನೆಗೂ ಜಯ ಸಿಕ್ಕಿತ್ತು. ಬಾವಿಯಲ್ಲಿ ನೀರು ಬಂದ ನಂತರ ರಾಮು ಕೇವಲ ಸಾಂಪ್ರದಾಯಿಕ ಬೆಳೆಗಳಿಗೆ ಸೀಮಿತವಾಗದೆ ಆಧುನಿಕ ತಂತ್ರಜ್ಞಾನ ಮತ್ತು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡನು. ತನ್ನ ಜಮೀನಿನಲ್ಲಿ ತರಕಾರಿ, ಹಣ್ಣುಗಳು ಮತ್ತು ಸುಂದರವಾದ ಹೂವುಗಳನ್ನು ಬೆಳೆದನು. ಕೆಲವೇ ತಿಂಗಳುಗಳಲ್ಲಿ ಅವನ ಒಣ ಭೂಮಿ ಹಚ್ಚ ಹಸಿರಾದ ನಂದನವನದಂತೆ ಕಂಗೊಳಿಸಿತು. ಅವನು ಬೆಳೆದ ತಾಜಾ ತರಕಾರಿಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಕ್ಕಿತು. ಊರನ್ನು ಬಿಟ್ಟು ಹೋಗಿದ್ದ ಜನರೆಲ್ಲ ವಾಪಸ್ ಬಂದು ರಾಮನ ಯಶೋಗಾಥೆಯನ್ನು ನೋಡಿ ಆಶ್ಚರ್ಯಪಟ್ಟರು. ರಾಮು ಅವರಿಗೆಲ್ಲ ಧೈರ್ಯ ತುಂಬಿ ತಾನೂ ಸಹಾಯ ಮಾಡಿ ಹಳ್ಳಿಯ ಇತರ ರೈತರಿಗೂ ನೀರಾವರಿ ಮಾಡಿಕೊಳ್ಳಲು ಮಾರ್ಗದರ್ಶನ ನೀಡಿದನು. ಕಥೆಯ ನೀತಿ: ಶುದ್ಧ ಮನಸ್ಸಿನಿಂದ ಮತ್ತು ಕಠಿಣ ಪರಿಶ್ರಮದಿಂದ ಪ್ರಯತ್ನಿಸಿದರೆ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಯಶಸ್ಸು ಸಾಧಿಸಬಹುದು. ಸಾಧಿಸುವ ಹಠವಿದ್ದರೆ ಒಣ ಭೂಮಿಯಲ್ಲೂ ಚಿನ್ನ ಬೆಳೆಯಬಹುದು.